ಎಲ್ಲರಿಗೂ ನಮಸ್ತೆ ನೋಡಿ, ನಾನು ಇವತ್ತು ಮೈಸೂರಲ್ಲಿ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಅಂತ ಇದೆ. ಆ ಶಾಲೆ ಒಳಗಡೆ ಇದ್ದೀನಿ ಆಯಿತಾ. ಇದು ಸ್ಟೇಟ್ ಗೌರ್ಮೆಂಟ್ ಕ್ರೈಸ್ಟ್ ವಸತಿ ಶಾಲೆ ಅಂತ ಬರುತ್ತಲ್ಲ, ಅದ್ರ ಅಂಡಲ್ಲಿ ಬರುತ್ತೆ ಆಯಿತಾ. ಇದು ಮೊದಲು 3 ವರ್ಷದಿಂದ ಮೊರಾರ್ಜಿ ಸ್ಕೂಲ್ ಆಗಿತ್ತು. ಈಗೇನು ಮಾಡಿದ್ದಾರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಅಂತ ಮಾಡಿದ್ದಾರೆ. ಮೊದಲು ಮೊರಾರ್ಜಿ ಸ್ಕೂಲೆಲ್ಲ ಸ್ಟೇಟ್ ಗೌರ್ಮೆಂಟ್ ಸಿಲೆಬಸ್ಸಲ್ಲಿ ಪಾಠ ಮಾಡ್ತಾಯಿದ್ರು. ಈಗ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಆದಮೇಲೆ ಇದರಲ್ಲಿ NCERT ಪಾಠ ಮಾಡ್ತಾಯಿದ್ದಾರೆ. ಅಂದರೆ ನವೋದಯ ಸ್ಕೂಲಲ್ಲಿ ಏನು ಪಾಠ ಮಾಡ್ತಾಯಿದ್ದಾರೆ, ಯಾವ ಟೆಕ್ಸ್ಟ್ ಬುಕ್ಕು ಯೂಸ್ ಮಾಡ್ತಾ ಇದ್ದಾರೆ, ಯಾವ ಸಿಲೆಬಸ್ ಯೂಸ್ ಮಾಡ್ತಾ ಇದ್ದಾರೆ, ಅದೇ ಟೆಕ್ಸ್ಟ್ ಬುಕ್ಕು ಸಿಲೆಬಸ್ ಯೂಸ್ ಮಾಡಿಕೊಂಡು NCERT ಪಾಠ ಮಾಡ್ತಾ ಇದ್ದಾರೆ ಆಯಿತಾ. ಹಿಂಗೆ ಇಲ್ಲೇ ನಮ್ಮ ಒಂದು ಪರಿಚಯ ಇರೋರು ಮಗು ಓದ್ತಾ ಇತ್ತು, ಅಲ್ಲಿ ಬಂದು ಅವ್ರ ಹತ್ರ ಟೆಕ್ಸ್ಟ್ ಬುಕ್ ಇಸ್ಕೊಂಡು ನಾನು ಇಲ್ಲಿ ಕ್ರಾಸ್ ಚೆಕ್ ಮಾಡಿಬಿಟ್ಟು ವೆರಿಫೈ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದೆ ಆಯಿತಾ. ಈ ಥರ ಇದೆ ಟೆಕ್ಸ್ಟ್ ಬುಕ್ಕು, NCERT ಟೆಕ್ಸ್ಟ್ ಬುಕ್ಕು. NCERTನೇ ಪಾಠ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ನವೋದಯ ಸ್ಕೂಲ್ ಥರನೇ ಪಾಠ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲೆಲ್ಲ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಮಕ್ಕಳು. ಮತ್ತು ಇಲ್ಲೆಲ್ಲ ಹಾಸ್ಟೆಲೆಲ್ಲ ಹೋಗಿದೆ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಬೆಳಿಗ್ಗೆ ಸಾಯಂಕಾಲ ಎಲ್ಲ ಕ್ಲೀನ್ ಮಾಡ್ತಾರೆ, ಊಟ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸಾಯಂಕಾಲ ಪ್ರತಿದಿನವೂ ಒಬ್ಬೊಬ್ಬರು ಟೀಚರ್, ಬೇರೆ ಬೇರೆ ಟೀಚರ್ ಬಂದು ಟ್ಯೂಷನ್ ಮಾಡ್ತಾರೆ. ಮಕ್ಕಳೇನಾರ ಸಬ್ಜೆಕ್ಟ್ ಏನಾರ ಪರ್ಟಿಕ್ಯುಲರ್ ಅರ್ಥ ಆಗಲಿಲ್ಲ ಅಂದರೆ ಬಂದು ಪರ್ಸ್ನಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತು ವಾರ್ಡನ್ನು ರಾತ್ರಿ 11 ಗಂಟೆ ಗಂಟು ಮಕ್ಕಳ ಜೊತೆಲೇ ಇರ್ತಾರೆ ಆಯಿತಾ. ಬಾಯ್ಸ್ ಹಾಸ್ಟೆಲಲ್ಲಿ ಮೇಲ್ ವಾರ್ಡನ್ನು, ಗರ್ಲ್ಸ್ ಹಾಸ್ಟೆಲಲ್ಲಿ ಫೀಮೇಲ್ ವಾರ್ಡನ್ನು ರಾತ್ರಿ 11 ಗಂಟೆ ಗಂಟ ಜೊತೆಲೇ ಇರ್ತಾರೆ. ಮತ್ತು ಏನಾರು ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಆದರೆ ಇಲ್ಲೇ ನೋಡ್ಕೊಳ್ತಾರೆ. ಮೇಜರ್ ಆದರೆ ಸಿಟಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ತುಂಬ ಅದ್ಭುತವಾಗಿದೆ ಫೆಸಿಲಿಟಿ ಆಯಿತಾ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಸುಮಾರು ಜನ ಅಂದ್ಕೊಂಡಿರ್ತೀರ ಮೊರಾರ್ಜಿ ಸ್ಕೂಲು, ಕ್ರೈಸ್ಟ್ ವಸತಿ ಶಾಲೆಗಳು ಅಂದರೆ ಮೊರಾರ್ಜಿ ಸ್ಕೂಲಿಗೆ ನಾವೆಲ್ಲ ಲೆಕ್ಕ ಹಾಕಿರ್ತೀರ. ಆದರೆ ಇದು ತುಂಬ ನವೋದಯ ಸ್ಕೂಲ್ ಥರನೇ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲ ಏನು ಮಾಡಬೇಕು ಅಂದರೆ, ರಾಜ್ಯದಲ್ಲಿ 860 ವಸತಿ ಶಾಲೆಗಳಿದೆ ಪೂರ್ತಿ ರಾಜ್ಯದಲ್ಲಿ, ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ. ಆ ಎಲ್ಲ ಸ್ಕೂಲಲ್ಲೂ ಇದೇ ರೀತಿ ಅಪ್ಗ್ರೇಡ್ ಕೊಡಬೇಕು, ಇದೇ ರೀತಿ ಫೆಸಿಲಿಟಿ ಕೊಟ್ಟು ಆಯಿತಾ. ಈ ಸ್ಕೂಲಲ್ಲಿ ಯಾವ ರೀತಿ ನವೋದಯ ಸ್ಕೂಲ್ ಥರ ಫೆಸಿಲಿಟಿ, ಇನ್ಫ್ರಾಸ್ಟ್ರಕ್ಚರು, ಮೂಲಭೂತ ಸೌಕರ್ಯ ಮತ್ತು ಪಾಠ ಸಿಲೆಬಸ್ ಎಲ್ಲ ಕೊಟ್ಟು ಪಾಠ ಮಾಡ್ತಾಯಿದ್ರು, ಅದೇ ರೀತಿ ಕರ್ನಾಟಕದಲ್ಲಿರೋ ಎಲ್ಲ ಮೊರಾರ್ಜಿ ಸ್ಕೂಲು, ಎಲ್ಲ ವಸತಿ ಶಾಲೆಗಳು ಇದೇ ರೀತಿ ಕ್ವಾಲಿಟಿ ಎಜುಕೇಷನ್ನು, ಮೂಲಭೂತ ಸೌಕರ್ಯ ಕೊಟ್ಟು ಪಾಠ ಮಾಡಬೇಕು. ಜನಗಳಿಗೂ ಇದನ್ನು ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟು ಆಯಿತಾ, ಮನವಿ ಪತ್ರ ಕೊಟ್ಟು ಎಲ್ಲರೂ ಹೋರಾಟ ಮಾಡಿ ಈ ರೀತಿ ಫೆಸಿಲಿಟಿ ಎಲ್ಲ ಮಕ್ಕಳು ಸಿಗೋಂಗೆ ಮಾಡಬೇಕು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.